ದಿನೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ ಧರ್ಮಸ್ಥಳದ ಬಂಗ್ಲೆಗುಡ್ಡದ ರಹಸ್ಯ ಬಯಲು ಮಾಡೋದಕ್ಕೆ ಮುಂದಾಗಿರುವಂಥ SIT ಅಲ್ಲಿ ಶೋಧ ಕಾರ್ಯಾಚರಣೆ ಮಾಡಿದಂಥ ಸಂದರ್ಭದಲ್ಲಿ ಆದಿಶೇಷ ಗುರುತು ಪತ್ತೆ ಆಗಿತ್ತು. ಗುಬ್ಬಿ ಮೂಲದ ಆದಿಶೇಷ ನಾರಾಯಣ DL ಪತ್ತೆ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥ ತಿಮ್ಮಯ್ಯ ಸ್ನೇಹಿತ ಶ್ರೀಧರ್ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆ. ಭೋಜಯ್ಯ ಚೆನ್ನಮ್ಮ ದಂಪತಿಯ ಮಗ ಆದಿಶೇಷ 15 ವರ್ಷದ ಹಿಂದೆಯೇ ಕಾಣೆಯಾಗಿದ್ದಂಥ ಆದಿಶೇಷ, 15ನೇ ವಯಸ್ಸಿನಲ್ಲೇ ಮನೆಯಿಂದ ಓಡಿ ಹೋಗಿದ್ದಂತಹ ಆದಿಶೇಷ ಧರ್ಮಸ್ಥಳದ ಬಂಗ್ಲೆಗುಡ್ಡದ ರಹಸ್ಯ ಬಯಲು ಧರ್ಮಸ್ಥಳದಲ್ಲಿ ಶೋಧ ಕಾರ್ಯಾಚರಣೆಯ ವೇಳೆ ಆದಿಶೇಷ ಗುರುತು ಪತ್ತೆ ಆಗಿತ್ತು. ಗುಬ್ಬಿ ಮೂಲದ ಆದಿಶೇಷ ನಾರಾಯಣ DL ಪತ್ತೆ ವಿಚಾರ ಗ್ರಾಮಸ್ಥ ತಿಮ್ಮಯ್ಯ ಸ್ನೇಹಿತ ಶ್ರೀಧರ್ ಅವರಿಂದ ಮಾಹಿತಿ. ನಾರಾಯಣ ನಮ್ಮ ಬಾಲ್ಯದ ಗೆಳೆಯ. 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಏನಿಲ್ಲಿ ಕಾಣ್ತಿದೆ ಹಳೆ ಸ್ಕೂಲು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ದಾಸರಕಲ್ಲಹಳ್ಳಿ ಸ್ಕೂಲಲ್ಲಿ ನಮ್ಮ ಜೊತೆಯಲ್ಲೇ ಓದಿದ್ದು. ಬಟ್ ಅವನು ಸುಮಾರು 7ನೇ ತರಗತಿವರೆಗೂ ನಮ್ಮೂರಲ್ಲೇ ಕಡಬಾದ ಗ್ರಾಮದಲ್ಲಿ ಓದ್ದ. ನಂತರದಲ್ಲಿ ಅವನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಅವ್ರ ಅಕ್ಕ ಭಾವ ಇದ್ದಾರೆ ಬೆಂಗಳೂರಲ್ಲಿ ಅಂತ ಹೋದವನು ತುಂಬ ದಿನಗಳ ನಂತರ ಊರಿಗೆ ಬಂದ. ಸುಮಾರು 2017ನೇ ಇಸ್ವಿಯಿಂದ ಹಿಡಿದಿದ್ದು ಇಲ್ಲಿವರೆಗೂ ನಮ್ಮೂರಿಗೆ ಬಂದಿಲ್ಲ. ಅವನು ಎಲ್ಲಿದ್ದಾನೆ ಏನಿದ್ದಾನೆ ಅಂತ ಅನ್ನೋದು ಗೊತ್ತಿಲ್ಲ. ಆದರೆ ಅವ್ರ ಅಪ್ಪ ಅಮ್ಮ ಇದುವರೆಗೂ ಅವನು ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾನೆ ಬರ್ತಾನೆ ಅನ್ನೋ ಒಂದು ಆಶಾಭಾವನೆಯಿಂದ ಬದುಕ್ತಾ ಇದ್ದಾರೆ. ಆದರೆ ಈಗ ಇತ್ತೀಚೆಗೆ ನಡ್ತಿರ್ತಕ್ಕಂಥ ಏನು ಧರ್ಮಸ್ಥಳದ ಬಂಗ್ಲೆಗುಡ್ಡ ಇದರಲ್ಲಿ ನಡೀತಿರ್ತಕ್ಕಂಥ ವಿಚಾರದಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿದೆ, ಒಂದು DL ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಏನು ನಡೀತಾ ಇದೆ ಅದು ಸುಳ್ಳಾಗಲಿ, ನಾವು ಅವನು ಮತ್ತೆ ಬದುಕು ಬರಲಿ ಅಂತೇಳಿ ಗ್ರಾಮಸ್ಥರಾದ ನಾವುಗಳು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಒಂದು ವೇಳೆ ಏನಾದರೂ ಆ ಥರ ಅಚಾತುರ್ಯ ಆಗಿದ್ದರೆ, ಒಂದು ಕೊಲೆನೇ ಆಗಿದ್ದರೆ ಅಥವಾ ಅವನು ಆತ್ಮಹತ್ಯೆ ಆಗಿದ್ದರೆ ಅದಕ್ಕೆ ಏನು ಸರ್ಕಾರದಿಂದ ಅವನಿಗೆ ಪರಿಹಾರವನ್ನು ಕೊಡಿಸ್ಕೊಡೋ ಅವ್ರ ಕುಟುಂಬಕ್ಕೆ ಒದಗಿಸ್ಕೊಡೋವಂಥ ವಿಚಾರವನ್ನು ಸರ್ಕಾರ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಅವ್ರ ತಂದೆಯರು ನಾವು ಪರಿಚಯ. ಅವ್ರ ಅಪ್ಪರ ಗಾರೆ ಕೆಲಸ ಮಾಡ್ತಿದ್ರು, ಬಾವಿ ಕಟ್ತಿದ್ರು, ಕಲ್ಲು ಹೊಡಿತಿದ್ರು, ತೋಟನೂ ಮಾಡ್ತಿದ್ರು. ಅವ್ರಿಗೆ 2 ಹೆಣ್ಣು ಮಕ್ಕಳಿದ್ರು. ಒಬ್ಬರು ಪದ್ಮ, ಒಬ್ಬರು ಲಕ್ಷ್ಮಿ, ಇವನು ಆದಿಶೇಷ ನಾರಾಯಣ ಅಂತ. ಈ ಹುಡುಗ ಓದ್ತಾ ಒಂದು 15 ವರ್ಷದಲ್ಲೇ ಅವನು ಎಲ್ಲೋ ಹೊರಟೋಗ್ಬಿಟ್ಟಿದ್ದ. ಹೊರಟೋದನು ಮತ್ತೆ ತಿರ್ಗಾ ಬಂದ. ಅವನು ಎಷ್ಟು ವರ್ಷ ಒಂದು 5-6 ವರ್ಷ ಬಿಟ್ಕೊಂಡು ಬಂದ. ಎಲ್ಲ ಕಳೆದೋಗ್ಬಿಟ್ಟಾನೆ ಅಂತ ಅವ್ರ ಅಪ್ಪ ಅಲ್ಲೆಲ್ಲ ಮಾಹಿತಿ ಹೇಳೋರು. ಆವಾಗ ಬಂದಾಗ ಅವನೆಲ್ಲ ಟ್ರಾವೆಲ್ಸಲ್ಲಿ ಕೆಲಸ ಮಾಡ್ತಾನೆ. ಥ್ಯಾಂಕ್ ಯು ದಿನೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ ಧರ್ಮಸ್ಥಳದ ಬಂಗ್ಲೆಗುಡ್ಡದ ರಹಸ್ಯ ಬಯಲು ಮಾಡೋದಕ್ಕೆ ಮುಂದಾಗಿರುವಂಥ SIT ಅಲ್ಲಿ ಶೋಧ ಕಾರ್ಯಾಚರಣೆ ಮಾಡಿದಂಥ ಸಂದರ್ಭದಲ್ಲಿ ಆದಿಶೇಷ ಗುರುತು ಪತ್ತೆ ಆಗಿತ್ತು. ಗುಬ್ಬಿ ಮೂಲದ ಆದಿಶೇಷ ನಾರಾಯಣ DL ಪತ್ತೆ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥ ತಿಮ್ಮಯ್ಯ ಸ್ನೇಹಿತ ಶ್ರೀಧರ್ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆ. ಭೋಜಯ್ಯ ಚೆನ್ನಮ್ಮ ದಂಪತಿಯ ಮಗ ಆದಿಶೇಷ 15 ವರ್ಷದ ಹಿಂದೆಯೇ ಕಾಣೆಯಾಗಿದ್ದಂಥ ಆದಿಶೇಷ, 15ನೇ ವಯಸ್ಸಿನಲ್ಲೇ ಮನೆಯಿಂದ ಓಡಿ ಹೋಗಿದ್ದಂತಹ ಆದಿಶೇಷ ಧರ್ಮಸ್ಥಳದ ಬಂಗ್ಲೆಗುಡ್ಡದ ರಹಸ್ಯ ಬಯಲು ಧರ್ಮಸ್ಥಳದಲ್ಲಿ ಶೋಧ ಕಾರ್ಯಾಚರಣೆಯ ವೇಳೆ ಆದಿಶೇಷ ಗುರುತು ಪತ್ತೆ ಆಗಿತ್ತು. ಗುಬ್ಬಿ ಮೂಲದ ಆದಿಶೇಷ ನಾರಾಯಣ DL ಪತ್ತೆ ವಿಚಾರ ಗ್ರಾಮಸ್ಥ ತಿಮ್ಮಯ್ಯ ಸ್ನೇಹಿತ ಶ್ರೀಧರ್ ಅವರಿಂದ ಮಾಹಿತಿ. ನಾರಾಯಣ ನಮ್ಮ ಬಾಲ್ಯದ ಗೆಳೆಯ. 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಏನಿಲ್ಲಿ ಕಾಣ್ತಿದೆ ಹಳೆ ಸ್ಕೂಲು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ದಾಸರಕಲ್ಲಹಳ್ಳಿ ಸ್ಕೂಲಲ್ಲಿ ನಮ್ಮ ಜೊತೆಯಲ್ಲೇ ಓದಿದ್ದು. ಬಟ್ ಅವನು ಸುಮಾರು 7ನೇ ತರಗತಿವರೆಗೂ ನಮ್ಮೂರಲ್ಲೇ ಕಡಬಾದ ಗ್ರಾಮದಲ್ಲಿ ಓದ್ದ. ನಂತರದಲ್ಲಿ ಅವನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಅವ್ರ ಅಕ್ಕ ಭಾವ ಇದ್ದಾರೆ ಬೆಂಗಳೂರಲ್ಲಿ ಅಂತ ಹೋದವನು ತುಂಬ ದಿನಗಳ ನಂತರ ಊರಿಗೆ ಬಂದ. ಸುಮಾರು 2017ನೇ ಇಸ್ವಿಯಿಂದ ಹಿಡಿದಿದ್ದು ಇಲ್ಲಿವರೆಗೂ ನಮ್ಮೂರಿಗೆ ಬಂದಿಲ್ಲ. ಅವನು ಎಲ್ಲಿದ್ದಾನೆ ಏನಿದ್ದಾನೆ ಅಂತ ಅನ್ನೋದು ಗೊತ್ತಿಲ್ಲ. ಆದರೆ ಅವ್ರ ಅಪ್ಪ ಅಮ್ಮ ಇದುವರೆಗೂ ಅವನು ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾನೆ ಬರ್ತಾನೆ ಅನ್ನೋ ಒಂದು ಆಶಾಭಾವನೆಯಿಂದ ಬದುಕ್ತಾ ಇದ್ದಾರೆ. ಆದರೆ ಈಗ ಇತ್ತೀಚೆಗೆ ನಡ್ತಿರ್ತಕ್ಕಂಥ ಏನು ಧರ್ಮಸ್ಥಳದ ಬಂಗ್ಲೆಗುಡ್ಡ ಇದರಲ್ಲಿ ನಡೀತಿರ್ತಕ್ಕಂಥ ವಿಚಾರದಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿದೆ, ಒಂದು DL ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಏನು ನಡೀತಾ ಇದೆ ಅದು ಸುಳ್ಳಾಗಲಿ, ನಾವು ಅವನು ಮತ್ತೆ ಬದುಕು ಬರಲಿ ಅಂತೇಳಿ ಗ್ರಾಮಸ್ಥರಾದ ನಾವುಗಳು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಒಂದು ವೇಳೆ ಏನಾದರೂ ಆ ಥರ ಅಚಾತುರ್ಯ ಆಗಿದ್ದರೆ, ಒಂದು ಕೊಲೆನೇ ಆಗಿದ್ದರೆ ಅಥವಾ ಅವನು ಆತ್ಮಹತ್ಯೆ ಆಗಿದ್ದರೆ ಅದಕ್ಕೆ ಏನು ಸರ್ಕಾರದಿಂದ ಅವನಿಗೆ ಪರಿಹಾರವನ್ನು ಕೊಡಿಸ್ಕೊಡೋ ಅವ್ರ ಕುಟುಂಬಕ್ಕೆ ಒದಗಿಸ್ಕೊಡೋವಂಥ ವಿಚಾರವನ್ನು ಸರ್ಕಾರ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಅವ್ರ ತಂದೆಯರು ನಾವು ಪರಿಚಯ. ಅವ್ರ ಅಪ್ಪರ ಗಾರೆ ಕೆಲಸ ಮಾಡ್ತಿದ್ರು, ಬಾವಿ ಕಟ್ತಿದ್ರು, ಕಲ್ಲು ಹೊಡಿತಿದ್ರು, ತೋಟನೂ ಮಾಡ್ತಿದ್ರು. ಅವ್ರಿಗೆ 2 ಹೆಣ್ಣು ಮಕ್ಕಳಿದ್ರು. ಒಬ್ಬರು ಪದ್ಮ, ಒಬ್ಬರು ಲಕ್ಷ್ಮಿ,
ಇವನು ಆದಿಶೇಷ ನಾರಾಯಣ ಅಂತ. ಈ ಹುಡುಗ ಓದ್ತಾ ಓದ್ತಾ ಒಂದು 15 ವರ್ಷದಲ್ಲೇ ಅವನು ಎಲ್ಲೋ ಹೊರಟೋಗ್ಬಿಟ್ಟಿದ್ದ. ಹೊರಟೋದನು ಮತ್ತೆ ತಿರ್ಗಾ ಬಂದ ಅವನು ಎಷ್ಟು ವರ್ಷ ಒಂದು 5-6 ವರ್ಷ ಬಿಟ್ಕೊಂಡು ಬಂದ, ಎಲ್ಲ ಕಳೆದೋಗ್ಬಿಟ್ಟಾನೆ ಅಂತ ಅವ್ರ ಅಪ್ಪ ಅಲ್ಲೆಲ್ಲ ಮಾಹಿತಿ ಹೇಳೋರು. ಆವಾಗ ಬಂದಾಗ ಅವನೆಲ್ಲ ಟ್ರಾವೆಲ್ಸಲ್ಲಿ ಕೆಲಸ ಮಾಡ್ತಾನೆ. ಥ್ಯಾಂಕ್ ಯು ದಿನೇಶ್. ನಿಮ್ಮೆಲ್ಲ ಮಾಹಿತಿಗಾಗಿ ಧರ್ಮಸ್ಥಳದ ಬಂಗ್ಲೆಗುಡ್ಡದ ರಹಸ್ಯ ಬಯಲು ಮಾಡೋದಕ್ಕೆ ಮುಂದಾಗಿರುವಂಥ SIT ಅಲ್ಲಿ ಶೋಧ ಕಾರ್ಯಾಚರಣೆ ಮಾಡಿದಂಥ ಸಂದರ್ಭದಲ್ಲಿ ಆದಿಶೇಷ ಗುರುತು ಪತ್ತೆ ಆಗಿತ್ತು. ಗುಬ್ಬಿ ಮೂಲದ ಆದಿಶೇಷ ನಾರಾಯಣ DL ಪತ್ತೆ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥ ತಿಮ್ಮಯ್ಯ, ಸ್ನೇಹಿತ ಶ್ರೀಧರ್ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆ. ಭೋಜಯ್ಯ ಚೆನ್ನಮ್ಮ ದಂಪತಿಯ ಮಗ ಆದಿಶೇಷ 15 ವರ್ಷದ ಹಿಂದೆಯೇ ಕಾಣೆಯಾಗಿದ್ದಂಥ ಆದಿಶೇಷ, 15ನೇ ವಯಸ್ಸಿನಲ್ಲೇ ಮನೆಯಿಂದ ಓಡಿ ಹೋಗಿದ್ದಂತಹ ಆದಿಶೇಷ ಧರ್ಮಸ್ಥಳದ ಬಂಗ್ಲೆಗುಡ್ಡದ ರಹಸ್ಯ ಬಯಲು ಧರ್ಮಸ್ಥಳದಲ್ಲಿ ಶೋಧ ಕಾರ್ಯಾಚರಣೆಯ ವೇಳೆ ಆದಿಶೇಷ ಗುರುತು ಪತ್ತೆಯಾಗಿತ್ತು. ಗುಬ್ಬಿ ಮೂಲದ ಆದಿಶೇಷ ನಾರಾಯಣ DL ಪತ್ತೆ ವಿಚಾರ ಗ್ರಾಮಸ್ಥ ತಿಮ್ಮಯ್ಯ, ಸ್ನೇಹಿತ ಶ್ರೀಧರ್ ಅವರಿಂದ ಮಾಹಿತಿ. ನಾರಾಯಣ ನಮ್ಮ ಬಾಲ್ಯದ ಗೆಳೆಯ. 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಏನು ಇಲ್ಲಿ ಕಾಣ್ತಿದೆ ಹಳೆ ಸ್ಕೂಲು, ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ದಾಸರಕಲ್ಲಹಳ್ಳಿ ಸ್ಕೂಲಲ್ಲಿ ನಮ್ಮ ಜೊತೆಯಲ್ಲೇ ಓದಿದ್ದು. ಬಟ್ ಅವನು ಸುಮಾರು 7ನೇ ತರಗತಿವರೆಗೂ ನಮ್ಮೂರಲ್ಲೇ ಕಡಬಾದ ಗ್ರಾಮದಲ್ಲಿ ಓದ. ನಂತರದಲ್ಲಿ ಅವನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಅವ್ರ ಅಕ್ಕ ಭಾವ ಇದ್ದಾರೆ ಬೆಂಗಳೂರಲ್ಲಿ ಅಂತ ಹೋದವನು ತುಂಬ ದಿನಗಳ ನಂತರ ಊರಿಗೆ ಬಂದ. ಸುಮಾರು 2017ನೇ ಇಸ್ವಿಯಿಂದ ಹಿಡಿದಿದ್ದು ಇಲ್ಲಿವರೆಗೂ ನಮ್ಮೂರಿಗೆ ಬಂದಿಲ್ಲ. ಅವನು ಎಲ್ಲಿದ್ದಾನೆ ಏನಿದ್ದಾನೆ ಅಂತ ಅನ್ನೋದು ಗೊತ್ತಿಲ್ಲ. ಆದರೆ ಅವ್ರ ಅಪ್ಪ ಅಮ್ಮ ಇದುವರೆಗೂ ಅವನು ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾನೆ, ಬರ್ತಾನೆ ಅನ್ನೋ ಒಂದು ಆಶಾಭಾವನೆಯಿಂದ ಬದುಕ್ತಾ ಇದ್ದಾರೆ. ಆದರೆ ಈಗ ಇತ್ತೀಚೆಗೆ ನಡ್ತಿರ್ತಕ್ಕಂಥ ಏನು ಧರ್ಮಸ್ಥಳದ ಬಂಗ್ಲೆಗುಡ್ಡ ಇದರಲ್ಲಿ ನಡೀತಿರ್ತಕ್ಕಂಥ ವಿಚಾರದಲ್ಲಿ ಅವನೊಂದು ಅಸ್ಥಿಪಂಜರ ಸಿಕ್ಕಿದೆ, ಒಂದು DL ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಏನು ನಡೀತಾ ಇದೆ ಅದು ಸುಳ್ಳಾಗಲಿ, ನಾವು ಅವನು ಮತ್ತೆ ಬದುಕು ಬರಲಿ ಅಂತೇಳಿ ಗ್ರಾಮಸ್ಥರಾದ ನಾವುಗಳು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಒಂದು ವೇಳೆ ಏನಾದರೂ ಆ ಥರ ಅಚಾತುರ್ಯ ಆಗಿದ್ದರೆ, ಒಂದು ಕೊಲೆನೇ ಆಗಿದ್ದರೆ ಅಥವಾ ಅವನು ಆತ್ಮಹತ್ಯೆ ಆಗಿದ್ದರೆ ಅದಕ್ಕೆ ಏನು ಸರ್ಕಾರದಿಂದ ಅವನಿಗೆ ಪರಿಹಾರವನ್ನು ಕೊಡಿಸ್ಕೊಡೋ, ಅವ್ರ ಕುಟುಂಬಕ್ಕೆ ಒದಗಿಸ್ಕೊಡೋವಂಥ ವಿಚಾರವನ್ನು ಸರ್ಕಾರ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಅವ್ರ ತಂದೆಯರು ನಾವು ಪರಿಚಯ. ಅವ್ರ ಅಪ್ಪರ ಗಾರೆ ಕೆಲಸ ಮಾಡ್ತಿದ್ರು, ಬಾವಿ ಕಟ್ತಿದ್ರು, ಕಲ್ಲು ಹೊಡಿತಿದ್ರು, ತೋಟನೂ ಮಾಡ್ತಿದ್ರು. ಅವ್ರಿಗೆ 2 ಹೆಣ್ಣು ಮಕ್ಕಳಿದ್ರು. ಒಬ್ಬರು ಪದ್ಮ, ಒಬ್ಬರು ಲಕ್ಷ್ಮಿ. ಇವನು ಆದಿಶೇಷ ನಾರಾಯಣ ಅಂತ. ಈ ಹುಡುಗ ಓದ್ತಾ ಓದ್ತಾ ಒಂದು 15 ವರ್ಷದಲ್ಲೇ ಅವನು ಎಲ್ಲೋ ಹೊರಟೋಗ್ಬಿಟ್ಟಿದ್ದ. ಹೊರಟೋದನು ಮತ್ತೆ ತಿರ್ಗಾ ಬಂದ ಅವನು ಎಷ್ಟು ವರ್ಷ ಒಂದು 5-6 ವರ್ಷ ಬಿಟ್ಕೊಂಡು ಬಂದ, ಎಲ್ಲ ಕಳೆದೋಗ್ಬಿಟ್ಟಾನೆ ಅಂತ ಅವ್ರ ಅಪ್ಪ ಅಲ್ಲೆಲ್ಲ ಮಾಹಿತಿ ಹೇಳೋರು. ಆವಾಗ ಬಂದಾಗ ಅವನೆಲ್ಲ ಟ್ರಾವೆಲ್ಸಲ್ಲಿ ಕೆಲಸ ಮಾಡ್ತಾನೆ.